ಪ್ರತಿದಿನ ನಾನು ಸಾವಿರಾರು ಜನರ ಖುಷಿನ ಶೂಟ್ ಮಾಡ್ತೀನಿ, ಆದರೆ ನನ್ನ ಖುಷಿನ ಯಾರು ನೋಡಲ್ಲ. ನಾನು ಮನೀಶ್ ಆಚಾರ್ಯ ಅಂತ ಹಾವೇರಿ ಜಿಲ್ಲೆಯ ಮಾಸೂರಿನ ಹುಡುಗ. 23 ವರ್ಷದ ವೆಡ್ಡಿಂಗ್ ಫೋಟೋಗ್ರಾಫರ್, ಫಿಲ್ಮ್ ಮೇಕರ್, 7C ಸ್ಟುಡಿಯೋ ಓನರ್. ನನ್ನ ಕೈಯಾಗ ಕ್ಯಾಮ್ರಾ ಐತಿ, ಆದ್ರೆ ಮನ್ಸಲ್ಲಿ ಅದಕ್ಕಿಂತ ದೊಡ್ಡದಾದ ಒಂದು ಕನಸೈತಿ. ಒಂದಿನ ಪ್ರೊಡಕ್ಷನ್ ಹೌಸ್ ಕಟ್ಟಬೇಕು, ನನ್ನ ಊರಿನ ಹುಡುಗರಿಗೆಲ್ಲ ಕೆಲಸ ಕೊಡಬೇಕು. ನನ್ನ ಕತೆ ಮಾತ್ರ ಅಲ್ಲ, ನಮ್ಮಂಥ ಎಲ್ಲರ ಕತೆನೂ ಸಿನಿಮಾ ಆಗಬೇಕು. ಜೀವನ ನನಗೆ ತುಂಬ ಬೇಗ ಪಾಠ ಕಲಿಸ್ತು. ಮೊದಲು ನಮ್ಮ ಅಕ್ಕನ್ನ ಕಳ್ಕೊಂಡೆ, ಆಮೇಲೆ ಕೋವಿಡ್ ಟೈಮಲ್ಲಿ ಬೆಡ್ ಸಿಗದೆ ಕಾರಣ ನಮ್ಮ ಅಪ್ಪನೂ ಕಳ್ಕೊಂಡೆ. ನಮ್ಮ ಇನ್ನೊಬ್ರು ಅಕ್ಕನೂ ಕಳ್ಕೊಂಡೆ. ಹೆರಿಗೆ ಟೈಮಲ್ಲಿ ಸ್ಟ್ರೋಕ್ ಆಯ್ತು. ಅಮ್ಮ ಮಗಳು ಇಬ್ರು ಕೂಡ ದೂರ ಆದರು. ಇದನ್ನೆಲ್ಲ ಸುಧಾರಿಸ್ಕೊಂತ ಒಂದು ಸ್ಟುಡಿಯೋ ಕೂಡ ಓಪನ್ ಮಾಡಿದೆ. ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳ ಹಿಂದೆ ನಮ್ಮ ಅಮ್ಮಂದು ಓಪನ್ ಹಾರ್ಟ್ ಸರ್ಜರಿ ಕೂಡ ಆಯಿತು. ನನ್ನ ಕೆಲಸ ಎಂಥದಪ್ಪ ಅಂದರೆ, ನಮ್ಮಮ್ಮ ಆಪ್ರೇಷನ್ ಆಗಿ ICU ಅಲ್ಲಿದ್ದರೆ ನನ್ನ ವೆಡ್ಡಿಂಗ್ ಹಾಲಲ್ಲಿ ಎಲ್ರಿಗೂ ಸ್ಮೈಲ್ ಪ್ಲೀಸ್ ಅಂತ ಇದ್ದೆ. ಇವಾಗ ನಮ್ಮ ಜೀವನ ನಾನು ಮತ್ತೆ ನನ್ನಮ್ಮ. ಆದ್ರೆ ಒಂದು ವಿಷಯ, ನನ್ನ ನೋಡಿ ಬೇಜಾರಾಗಿ ಯಾರೋ ಅಳ್ಬಾಡ್ರಿ. ಯಾಕಂದ್ರೆ ನಾನು ಭಾಳ ಮಾತಾಡ್ತೀನಿ, ನಗ್ತಾನೆ, ನಗಿಸ್ತಾನೆ, ರೀಲ್ಸ್ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ. ಹಾಯ್ ಗೈಸ್, ದಿಸ್ ಇಸ್ ಮೀ ಕ್ರಿಯೇಟಿವ್ ಆಚಾರ್ಯ. 2 ಕವರ್ ಸಾಂಗ್ ಮಾಡೀನಿ, ಒಂದು ಆಲ್ಬಮ್ ಸಾಂಗ್ ಕೂಡ ಮಾಡೀನಿ. ನನ್ನ ಜೊತೆಗೆ 5 ನಿಮಿಷ ಇದ್ದರೆ ಸಾಕು, ಜೀವನ ಪೂರ್ತಿ ನನ್ನನ್ನು ಮರೆಯಂಗಿಲ್ಲ, ಅಷ್ಟು ನಗಾಡ್ತೀನಿ ನಾನು. ನನ್ನ ಲೈಫ್ನಾಗ ಪ್ರೀತಿ ಕೂಡ ಬಂದಿತ್ತು, ಆದರೆ ಜಾತಿ ಮತ್ತು ದುಡ್ಡು ಅದಕ್ಕಿಂತ ದೊಡ್ಡದಾಗಿತ್ತು. ಅವಳನ್ನು ಕಳ್ಕೊಂಡೆ, ಆದರೆ ಪ್ರೀತಿ ಮೇಲಿರೋ ನಂಬಿಕೆ ಕಳ್ಕೊಂಡಿಲ್ಲ. ನಾನು 5 ಅಡಿ 4 ಇಂಚ್ ಇದ್ದೀನಿ, ಆದರೆ ನನ್ನ ಕನಸುಗಳು ಮಾತ್ರ ತುಂಬ ದೊಡ್ಡದಿದೆ. ನನಗೆ ಅನ್ಯಾಯ ಕಂಡ್ರೆ ಇಷ್ಟ ಇಲ್ಲ, ತಪ್ಪು ಕಂಡ್ರೆ ಮಾತಾಡ್ತೀನಿ, ನಗ್ತೀನಿ, ಕೋಪನೂ ಮಾಡ್ಕೊತೀನಿ, ಆದರೆ ಸೋಲಲ್ಲ. ನನ್ನ ಕತೆ ದುಃಖದ ಕತೆ ಅಲ್ಲ, ಬದುಕಲ್ಲಿ ಎಷ್ಟು ಹೊಡೆದು ತಿಂದ್ರು ಮತ್ತೆ ಎದ್ದು ನಿಂತಿರೋ ಕತೆ. ನಂಗೆ ಅಳೋದು ಗೊತ್ತು, ನಗ್ಸೋದು ಗೊತ್ತು, ಬೇಕಾದರೆ ಹೋರಾಡೋದು ಗೊತ್ತು. ಬಿಗ್ ಬಾಸ್ ಮನೆಗೆ ಒಬ್ಬ ಫೋಟೋಗ್ರಾಫರ್ ಬರಲ್ಲ, ಒಂದು ಸಂಪೂರ್ಣ ಸಿನಿಮಾ ಬರುತ್ತೆ. ನಾನು ಮನೀಶ್ ಆಚಾರ್ಯ, 7C ಸ್ಟುಡಿಯೋಸ್, ಹಾವೇರಿ ಹುಡುಗ. ಇಲ್ಲಿವರೆಗೂ ಕಟ್ ಹೇಳಿದ್ದು ನಾನಾದರೆ ಇವಾಗ ಆ್ಯಕ್ಷನ್ ಹೇಳೋದು